ಇವತ್ತಿನ ದಿವಸ ಹಿರೇಕೆರೆ ಹಾಗೂ ರಟ್ಟಿಹಳ್ಳಿ ತಾಲೂಕಿನ ಮಹಾಜನತೆಗೆ ಬತ್ತಿಕೊಪ್ಪ ಗ್ರಾಮದ ಪರಮೇಶಪ್ಪ ಹಲಗೇರಿ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಏನು ಈ ಪ್ರಚಲಿತ ರಾಜಕೀಯ ವಿದ್ಯಮಾನದ ವಿಚಾರವಾಗಿ ಇವತ್ತು ನಮ್ಮ ಮಾಧ್ಯಮ ವಾಹಿನಿಯ ಸ್ನೇಹಿತರು ಇವತ್ತಿನ ದಿವಸ ಏನು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ, ಅವರಿಗೆ ನಮ್ಮ ಸಮಗ್ರ ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ, ಏನು ನಮ್ಮ ವೈಯಕ್ತಿಕ ಸಮಾಜ ಸೇವೆ ಆಗಿರ್ಬೋದು, ಒಂದು ಪಕ್ಷದ ಗುರುತಿಸಿರ್ತಕ್ಕಂಥ ಚಟುವಟಿಕೆಗಳಾಗಿರ್ಬೋದು, ಅದೆಲ್ಲ ವಿಚಾರಗಳನ್ನು ಕೆಲವೇ ನಿಮಿಷಗಳಲ್ಲಿ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಪ್ರಪ್ರಥಮವಾಗಿ 1998ರಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ತದನಂತರ ನಾನು ನನ್ನ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯ ವಿಚಾರವಾಗಿ 2003ರಲ್ಲಿ ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ 768 ಮತಗಳನ್ನು ತಾಲೂಕಿನಲ್ಲೇ ಅತ್ಯಂತ ಹೆಚ್ಚಿನ ಮತಗಳನ್ನು ತೆಗೆದುಕೊಂಡು ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ನಮ್ಮ ಗ್ರಾಮಗಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದರಲ್ಲಿ ಮತ್ತು 2005ರಲ್ಲಿ ನಾನು ಪಂಚಾಯತಿಯ ಉಪಾಧ್ಯಕ್ಷನಾಗಿಯೂ ಕೂಡ 3 ಹಳ್ಳಿಗಳಿಗೆ ಬೇಕಾದಂಥ ತಿಮ್ಲಾಪುರ, ಕೋಡಹಳ್ಳಿ, ಮಾವಿನತೋಪ, ನೆಸ್ವಿ ಮತ್ತು ಬತ್ತಿಕೊಪ್ಪಗಳನ್ನು ಒಳಗೊಂಡ ಸಮಗ್ರ ಎಲ್ಲ ಸಮುದಾಯದ ಜನರನ್ನು ಒಳಗೊಂಡು ನಿಷ್ಪಕ್ಷಪಾತವಾಗಿ, ಜಾತ್ಯತೀತವಾಗಿ, ಯಾವುದೇ ಭ್ರಷ್ಟಾಚಾರವಿಲ್ಲದೆ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿದ್ದೇನೆ. ಅದನ್ನೇ ಗುರುತಿಸಿ 2008ರಲ್ಲಿ ನನ್ನ ಜನರಲ್ ಬಂದಿರೋದ್ರಿಂದ ನಮ್ಮ ಮನೆಯವರನ್ನೇ ಜನರು ಮತ್ತೆ ಬಹಳಷ್ಟು ಅದ್ಧೂರಿಯಾಗಿ ಮತಗಳನ್ನು ಕೊಟ್ಟು ಚುನಾವಣೆ ಮಾಡಿದಂಥ ಸಂದರ್ಭದೊಳಗೆ 2ನೇ ಬಾರಿಯೂ ಕೂಡ ನಾನು ಗ್ರಾಮ ಪಂಚಾಯತಿ ಚುಕ್ಕಾಣಿಯನ್ನು ಹಿಡಿದು ಅತ್ಯುನ್ನತ ಕಾರ್ಯಕ್ರಮಗಳನ್ನು, ಸಾರ್ವತ್ರಿಕ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಅದರಲ್ಲಿ ಅತಿ ಮಹತ್ತರವಾದ ಬಹು ನೀರು ಕುಡಿಯುವ ಗ್ರಾಮೀಣ ಯೋಜನೆ ಇಡೀ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ರಾಣೆಬೆನ್ನೂರು ತಾಲೂಕು 14 ಹಳ್ಳಿ, ಹಿರೇಕೆರೂರು ತಾಲೂಕು 14 ಹಳ್ಳಿಗಳನ್ನು ಒಳಗೊಂಡು ಬೃಹತ್ತರವಾದ ಹೋರಾಟ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ನನ್ನದೇ ಆದಂಥ ಒಂದು ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಗ್ರಾಮದ ಅಲ್ಲಿಯೇ ಆ ಒಂದು ಸಂಪನ್ನು ಕಟ್ಟಿಸುವುದರೊಂದಿಗೆ ಹೋರಾಟ ಮಾಡಿ ಇವತ್ತಿನ ದಿವಸ ನಾವು ಹೊಳೆ ನೀರನ್ನು ಕುಡಿಸಲಿಕ್ಕೆ ಪ್ರಮುಖ ಕಾರಣೀಭೂತನಾಗಿ ನಾನು ಸೇವೆ ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಕೂಡ ನಾನು ನೆಕ್ಸ್ಟ್ ಪಕ್ಷದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಯುವ ಘಟಕದ ಉಪಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ಮತ್ತೆ ನಾನು ಕೋಡ ಜಿಲ್ಲಾ ಶಕ್ತಿ ಪ್ರಧಾನ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ನಾನು ಇನ್ನೂ ಒಂದು ಪ್ರಬಲ ಸಮಾಜದ ಅಧ್ಯಕ್ಷನಾಗಿ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನನಗೆ ಹಲವಾರು ಸರ್ಕಾರದಿಂದ ನನ್ನ ಒಂದು ಕೃಷಿ ಉಳಿಮೆಗೆ, ಕೃಷಿ ದುಡಿಮೆಗೆ ಸರ್ಕಾರಿ ಒಂದು ಸನ್ಮಾನಗಳನ್ನು ಮಾಡಿ ನನ್ನ ಇವತ್ತು ಸರ್ಕಾರ ಗೌರವಿಸಿದೆ, ಗುರುತಿಸಿದೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷದಲ್ಲಿಯೂ ಕೂಡ ನನ್ನ ಅಳಿಲು ಸೇವೆಯನ್ನು ಗುರುತಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರೈತ ಮೋರ್ಚಾ ಕಾರ್ಯದರ್ಶಿಯನ್ನಾಗಿ ಕೂಡ ನೇಮಕ ಮಾಡಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಈ ಪ್ರಸ್ತುತ ನಾನು ಈಗ ಕರ್ನಾಟಕ ರಾಜ್ಯದ ರೈತ ಮೋರ್ಚಾ BJP ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯನಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಮುಂದಿನ ಒಂದು ಚುನಾವಣಾ ವಿಚಾರವಾಗಿ ನಾವು ಇವತ್ತಿನ ದಿವಸ ಹೇಳ್ಬೇಕಂತಂದ್ರೆ, ನಾನು ಬಹಳಷ್ಟು ಆತ್ಮೀಯತೆಯಿಂದ ಮತ್ತು ಹೃದಯಪೂರ್ವಕವಾಗಿ ನನ್ನ ತಾಲೂಕಿನ ಸಮಗ್ರ ಜನತೆಯಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಭಾರತೀಯ ಜನತಾ ಪಕ್ಷವನ್ನು ನಾವು ಬೆಂಬಲಿಸಿದರೆ ಇವತ್ತಿನ ದಿವಸ ನಮ್ಮ ಒಂದು ನಾಡು, ನುಡಿ, ಭವಿಷ್ಯ, ಬದುಕು ಅಂತಕ್ಕಂಥದ್ದು ನಿರಾಳವಾಗಿ ಇರ್ತದೆ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳ್ತಾ, ಯಾಕೆ ಇದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರಗಳನ್ನು ಕೂಡ ನಾನು ತಮಗೆ 2 ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ 40 ವರ್ಷದಿಂದ ಭಾರತೀಯ ಜನತಾ ಪಕ್ಷ ನಮ್ಮ ತಾಲೂಕಿನಲ್ಲಿ ಅವಿರತವಾಗಿ ಸೇವೆಯನ್ನು ನೀಡ್ತಾ ಬಂದಿದೆ. ಬೇರೆ ಪಕ್ಷದ ಶಾಸಕರು ಕೂಡ ನಮ್ಮ ತಾಲೂಕಿನಲ್ಲಿ ಆಗಿ ಹೋಗಿದ್ದಾರೆ. ಯಾರೂ ಕೂಡ ಹಿರೇಕೆರೆಯ ಚಿತ್ರಣವನ್ನು ಬದಲಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ತದನಂತರ ನಮ್ಮ ಭವಿಷ್ಯದ ನಾಯಕ, ಭಾರತೀಯ ಜನತಾ ಪಕ್ಷದ ಮುಖಂಡರು, ರಾಜ್ಯದ ಮಾಜಿ ಕೃಷಿ ಸಚಿವರಾದಂಥ ಮಾನ್ಯ BC ಪಾಟೀಲ್ರವರು ಕೂಡ ನಮ್ಮ ತಾಲೂಕನ್ನು ಸರ್ವತೋಮುಖ ಅಭಿವೃದ್ಧಿಯ ವಿಚಾರದಲ್ಲಿ ರಾಜ್ಯದಲ್ಲಿಯೇ ಮುಂಚೂಣಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಬಹುಶಃ ರಾಜಕೀಯ ಇತಿಹಾಸದಲ್ಲಿಯೇ ಹಿರೇಕೆರೂರಿಗೆ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ರೈತರಿಗೆ ಸ್ಪ್ರಿಂಕ್ಲರ್ನ ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ರೈತರಿಗೆ ಡ್ರಿಪ್ ಸೆಟ್ಟನ್ನು ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ರೈತರಿಗೆ ಈ ಹಸುಗಳನ್ನು ಕೊಡಿಸ್ತಕ್ಕಂಥ ಒಂದು ವಿಚಾರ ಆಗಿರ್ಬೋದು,
ಇನ್ನು ಹಲವಾರು ನೂರಾರು ಕಾಮಗಾರಿಗಳನ್ನು ಇವತ್ತು ಹಿರೇಕೆರೂರು ತಾಲೂಕಿಗೆ ತೆಗೆದುಕೊಂಡು ಬಂದು ಇವತ್ತು ಅತಿ ಸಮೃದ್ಧಿಯಿಂದ ಇವತ್ತು ಹಿರೇಕೆರೆ ಮತ್ತು ರಟ್ಟಹಳ್ಳಿ ಒಂದು ತಾಲೂಕಿನ ಜನತೆ ನೆಮ್ಮದಿಯಾಗಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಒಂದು ಕೊಡುಗೆ ಅಂತಕ್ಕಂಥದ್ದನ್ನು ನಾನು ಹೇಳ್ಬೋದು. ಬಹಳಷ್ಟು ಜನರು ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಆಗಲಿ ಪಕ್ಷದ ನಾಯಕರ ಬಗ್ಗೆ ಆಗಲಿ ತಪ್ಪು ತಿಳುವಳಿಕೆಯನ್ನು ತಿಳ್ಕೊಂಡಿದ್ದಾರೆ. ಈ ಪಕ್ಷದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ಈ ಪಕ್ಷದಲ್ಲಿ ಯಾವುದೇ ರೀತಿಯ ಕೋಮುವಾದಿತನಗಳು ಇಲ್ಲ, ಯಾವುದೇ ರೀತಿಯಲ್ಲಿ ಜಾತಿ ಭೇದಗಳಿಲ್ಲ, ಯಾವುದೇ ರೀತಿಯಲ್ಲಿ ನೀತಿ ಇಲ್ಲ. ಆದರೆ ಜನರು ಇದನ್ನ ಕಾಂಗ್ರೆಸ್ ಮುಖಂಡರು ತುಂಬಾ ದುರುಪಯೋಗಪಡಿಸಿಕೊಂಡು ಪಕ್ಷದ ಸಿದ್ಧಾಂತವನ್ನು ಇವತ್ತು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಬಂಧುಗಳೇ, ಪಕ್ಷದಲ್ಲಿ ಪಕ್ಷ ವಿರೋಧಿ ಅಥವಾ ಜಾತಿ ವಿರೋಧಿಯಾಗಿದ್ದರೆ ಈ ದೇಶಕ್ಕೆ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂರವನ್ನ ಭಾರತದ ರಾಷ್ಟ್ರಪತಿಯನ್ನಾಗಿ ಭಾರತೀಯ ಜನತಾ ಪಕ್ಷ ಮಾಡ್ತಿರಲಿಲ್ಲ. ಬಹುಶಃ ಅಲ್ಪಸಂಖ್ಯಾತ ಮೋರ್ಚಾ ಅಂತಂದೇಳಿ ಸಪರೇಟ್ ನಮ್ಮ ಪಕ್ಷದಲ್ಲಿಯೇ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಉದಾತ್ತವನ್ನ ಕೊಡುಗೆಯನ್ನು ನೀಡಿದ ಪಕ್ಷ ಭಾರತೀಯ ಜನತಾ ಪಕ್ಷ. ಆದರೆ ಇವತ್ತು ಈ ಬೇರೆ ಪಕ್ಷದವರು ನಮ್ಮ ಒಂದು ಪಕ್ಷವನ್ನ ತಪ್ಪಾಗಿ ಅರ್ಥೈಸಿ ತಮ್ಮ ಒಂದು ಚುನಾವಣಾ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೋಸ್ಕರ ಮುಸ್ಲಿಮರೇ ವಿರುದ್ಧ ಅಂತಕ್ಕಂಥ ವಿಚಾರವನ್ನ ಬಹಳಷ್ಟು ಹೊಟ್ಟೆ ಕಿಚ್ಚಿನಿಂದ ಇವತ್ತು ಹೇಳ್ತಾ ಇದ್ದಾರೆ. ಇದು ತುಂಬಾ ನೋವಿನ ಸಂಗತಿ. ಯಾಕಂದ್ರೆ ಅಂತಂದ್ರೆ ನಮ್ಮ ಭಾರತ ಯಾವತ್ತೂ ಕೂಡ ಒಂದು ಐಕ್ಯತಾ ದೇಶ, ಏಕತೆಯಲ್ಲಿ ಐಕ್ಯತೆಯನ್ನು ಕಂಡಂತ ದೇಶ ಯಾವುದಂದ್ರೆ ಅದು ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ಎಲ್ಲರ ಭವಿಷ್ಯಕ್ಕೂ ಕೂಡ ಬರವಣಿಗೆಯನ್ನು ಬರೆದಂತ ಏಕೈಕ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಹಿಂದಿನ ಇತಿಹಾಸವನ್ನು ಹೇಳ್ತಾ ಹೋದ್ರೆ ತುಂಬಾ ನೋವಾಗ್ತಾ ಇದೆ. ಕಳೆದ 70 ವರ್ಷದಿಂದ ಕಾಂಗ್ರೆಸ್ಸಿನ ಕೊಡುಗೆ ಈ ದೇಶಕ್ಕೆ ಶೂನ್ಯ. ಈ ರಾಜ್ಯದಲ್ಲಿಯೂ ಕೂಡ ತುಂಬಾ ಭ್ರಷ್ಟಾಚಾರದ ಹೊಳೆಯನ್ನು ತಾವು ಕಂಡಿದ್ದೀರಿ. ಇವತ್ತಿನ ದಿವಸ ಎಲ್ಲಿಗೆ ಬಂದಿದೆ ಅಂತಂದ್ರೆ ಪರಿಸ್ಥಿತಿ, ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಶ್ರೀಲಂಕಾದಲ್ಲಿ ಹೇಗೆ ದಂಗೆ ಎದ್ದಿದ್ರು ಜನ, ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ದಂಗೆ ಹೇಳುವುದರ ಮಾತಲ್ಲಿ ಸಂದೇಹವೇ ಇಲ್ಲ. ಕಾರಣ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಎಲ್ಲವೂ ಕೂಡ ಶೂನ್ಯ. ಇವರು ಕೊಡ್ತಕ್ಕಂಥ ಏನು ಪಂಚ ಯೋಜನೆಗಳು ಕೂಡ ಶೂನ್ಯ. ಸುಮ್ಮನೆ ವೈಯಕ್ತಿಕವಾಗಿ 1% ಬೆಲೆಯನ್ನ ಕಡಿಮೆ ಮಾಡಿ 10% ಇವತ್ತು ಬೆಲೆಯನ್ನ ಏರಿಸಿ ಇವತ್ತು ಪಂಚ ಯೋಜನಾ ಇರ್ತಕ್ಕಂಥ ಫಲಾನುಭವಿಗಳು ಅರ್ಧಕ್ಕರ್ಧ ಇವತ್ತು ಅವರು ಪ್ರತಿಫಲವನ್ನು ತೆಗೆದುಕೊಳ್ತಾ ಇಲ್ಲ. ಸುಮ್ಮನೆ ರಾಜಕೀಯ ಗಿಮಿಕ್ ಮಾಡಿ ಇವತ್ತು ಮುಸ್ಲಿಂ ಬಾಂಧವರಿಗೆ ತುಂಬಾ ತಪ್ಪನ್ನ ಮಾಹಿತಿ ಕೊಟ್ಟು ಇವತ್ತು ಅಡ್ಡದಾರಿಯನ್ನು ಹಿಡಿಸ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿ ಮತ್ತು ಸಂಪುಟ ದರ್ಜೆ ಸಚಿವರು. ಇವತ್ತಿನ ದಿವಸ ಕಡಾಖಂಡಿತವಾಗಿ ನಾನು ಈ ಕಾಂಗ್ರೆಸ್ ಪಕ್ಷವನ್ನು ಖಂಡಿಸ್ತಾ ಇದ್ದೇನೆ. ಯಾವತ್ತು ಮುಸ್ಲಿಂ ಬಾಂಧವರು ನಮ್ಮ ಅಣ್ಣತಮ್ಮಳು, ಯಾರೋ ಇಬ್ಬರು ಕಿಡಿಗೇಡಿಗಳು ಮಾಡಿದಂಥ ಕೇಡಿಗೆ ಇವತ್ತು ಇಡೀ ಸಮುದಾಯಕ್ಕೆ ತೊಂದರೆ ಕೊಡೋದು ತುಂಬಾ ತಪ್ಪು. ಅದನ್ನ ಭಾರತೀಯ ಜನತಾ ಪಕ್ಷವು ಖಂಡಿಸ್ತಾ ಬಂದಿದೆ. ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ. ಮುಸ್ಲಿಂ ಬಾಂಧವರು ಕೂಡ ನಮ್ಮ ಪಕ್ಷದಲ್ಲಿ ಇದ್ದಾರೆ. ನೋಡ್ರಿ, ಮೊನ್ನೆ ನಡೆದಂತ ದುರ್ಘಟನೆಯಲ್ಲಿ ಇಡೀ ದೇಶವೇ ಇವತ್ತು ಹೋರಾಟ ಮಾಡ್ತಕ್ಕಂಥ ಮನೋಭಾವದಲ್ಲಿ ಇದ್ರೆ ಮುಸ್ಲಿಂ ಬಾಂಧವರು ಅಲ್ಲಿ ಸತ್ತು ಉಳಿದವರನ್ನ ಹೊತ್ತುಕೊಂಡು ಪಾರು ಮಾಡಿದ್ದಾರೆ. ಬಹುಶಃ ಅವರು ಯಾರು ಕೂಡ ಪಕ್ಷ ಭೇದ ಮರೆತು ಮಾಡಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಯಾರು ಕೂಡ ಒಂದು ಈ ತರದ ಹತ್ಯಾಕಾಂಡವನ್ನ ಖಂಡಿಸ್ಲಿಲ್ಲ. ಅದನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೋದ್ರು. ಬರೀ ಮುಸ್ಲಿಮ್ಸ್ ಓಟನ್ನ ಮತ ಬ್ಯಾಂಕ್ ಅನ್ನಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಬಿಟ್ರೆ ಇವತ್ತು ಅವರ ಉದ್ದೇಶ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಂಡು ಇವತ್ತು ದೇಶವನ್ನ ರಾಜ್ಯವನ್ನ ಲೂಟಿ ಹೊಡಿತಕ್ಕಂಥ ಕೆಲಸ ನಡೀತಾ ಇದೆ. ಆದ ಕಾರಣ ನಾವು ಮುಂಬರುವ ಚುನಾವಣೆಗಳೇನಿದಾವೆ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಒಂದು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಒಂದು ಶಾಸಕರ ಚುನಾವಣೆಯು ಬರ್ತಕ್ಕಂಥ ಸಂದರ್ಭ ಈಗಿನ ವಿದ್ಯಮಾನದಲ್ಲಿ ನೋಡಿದ್ರೆ ಅನಿಸ್ತಾ ಇದೆ ನನಗೆ. ಆದ್ರಿಂದ ದಯಮಾಡಿ ಮುಸ್ಲಿಂ ಬಾಂಧವರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾವುದೇ ಜಾತಿಯ ಧರ್ಮೀಯರಾಗಿರ್ಬೋದು, ಈ ದೇಶವನ್ನು ಸಂರಕ್ಷಿಸಿಗೋಸ್ಕರ, ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿಯವರ ನೂರಾರು ಯೋಜನೆಗಳನ್ನು ಇವತ್ತು ನಾವೆಲ್ಲ ಪಡ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ದೇಶದ ಕೈಯನ್ನು ಬಲಪಡಿಸಬೇಕು ಅನ್ನೋದಾದ್ರೆ ತಾವು ಮುಂಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಏಕತೆಯ ಸಾರ್ವಭೌಮತೆಯನ್ನು ಸಾರಬೇಕು ಅಂತಂದೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ.